ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಪ್ರವಾಸ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ. ಈ ಪುಟ್ಟ ಹಳ್ಳಿಯನ್ನು 1000 ದೇವಾಲಯಗಳ ನಾಡು ಎಂದು ಕರೆಯಲಾಗುತ್ತದೆ. ಬನ್ನಿ ನೋಡೋಣ. ಕಲ್ಲುಗಳು ಮಾತನಾಡಿದರೆ, ಇತಿಹಾಸವೇ ಜೀವಂತವಾದರೆ, 1000 ವರ್ಷಗಳ ಹಿಂದಿನ ಕರ್ನಾಟಕದ ವೈಭವವನ್ನು ಕಣ್ಮುಂದೆ ತರುವ ಒಂದು ಪುಟ್ಟ ಊರು ಇದೆ. ಅದರ ಹೆಸರು ಲಕ್ಕುಂಡಿ. ಗದಗ ಜಿಲ್ಲೆಯ ಈ ಪವಿತ್ರ ನೆಲ ಕೇವಲ ಒಂದು ಗ್ರಾಮವಲ್ಲ, ಇದು ಪಶ್ಚಿಮ ಚಾಲುಕ್ಯರ ವೈಭವದ ಜೀವಂತ ಸಾಕ್ಷಿ. ಇಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯೂ ಇತಿಹಾಸದ ಪುಟಗಳನ್ನು ತಿರುಗಿಸುತ್ತದೆ. ಬೆಳಗಿನ ಸೂರ್ಯನ ಕಿರಣಗಳು ಕಲ್ಲಿನ ದೇವಾಲಯಗಳ ಮೇಲೆ ಬೀಳುವ ಕ್ಷಣ ಆ ಶಿಲ್ಪಗಳು ಜೀವಂತವಾಗಿ ಎದ್ದು ನಿಂತಂತೆ ಭಾಸವಾಗುತ್ತದೆ. 1000 ವರ್ಷಗಳ ಹಿಂದೆ ಶಿಲ್ಪಿಗಳು ಕೆತ್ತಿದ ಪ್ರತಿಯೊಂದು ರೇಖೆಯಲ್ಲೂ ಅವರ ಕಲೆ, ಭಕ್ತಿ ಮತ್ತು ಅಪಾರ ಪ್ರತಿಭೆ ಅಡಗಿದೆ. ಲಕ್ಕುಂಡಿಯ ಹೆಮ್ಮೆಯ ಕಾಶಿ ವಿಶ್ವೇಶ್ವರ ದೇವಾಲಯ ಪಶ್ಚಿಮ ಚಾಲುಕ್ಯ ವಾಸ್ತುಶಿಲ್ಪದ ಅಮೂಲ್ಯ ರತ್ನ. ಇಲ್ಲಿ ಕಾಣುವ ಪ್ರತಿಯೊಂದು ಕಂಬ, ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ಕೆತ್ತನೆಯು ಕಾಲವನ್ನು ಮೀರಿದ ಕಲಾಕೃತಿಯಾಗಿದೆ. ಇದರ ಜೊತೆಗೆ ಜೈನ ಧರ್ಮದ ವೈಭವವನ್ನು ಸಾರುವ ಬ್ರಹ್ಮಜಿನಾಲಯ, ಅನೇಕ ಪುರಾತನ ಶಿವ ದೇವಾಲಯಗಳು ಹಾಗೂ ಸುಂದರ ಮೆಟ್ಟಿಲು ಬಾವಿಗಳು ಈ ನೆಲದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಈ ಮೆಟ್ಟಿಲು ಬಾವಿಗಳು ಕೇವಲ ನೀರಿನ ಮೂಲವಲ್ಲ, 1000 ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಪ್ರಕೃತಿಯನ್ನು ಎಷ್ಟು ಗೌರವಿಸುತ್ತಿದ್ದರು ಎಂಬುದಕ್ಕೆ ಜೀವಂತ ಸಾಕ್ಷಿ. ಲಕ್ಕುಂಡಿ ನಮಗೆ ಒಂದು ಪಾಠ ಕಲಿಸುತ್ತದೆ. ಸಾಮ್ರಾಜ್ಯಗಳು ಕಣ್ಮರೆಯಾಗಬಹುದು, ರಾಜರು ಇತಿಹಾಸವಾಗಬಹುದು, ಆದರೆ ಕಲೆ ಮತ್ತು ಸಂಸ್ಕೃತಿ ಎಂದಿಗೂ ಅಮರ. ಹಾಗಾಗಿ ನೀವು ಇತಿಹಾಸವನ್ನು ಪ್ರೀತಿಸುವವರಾಗಿದ್ದರೆ, ಶಿಲ್ಪಕಲೆಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಬಯಸಿದರೆ, ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಲಕ್ಕುಂಡಿಗೆ ಭೇಟಿ ನೀಡಿ.